ನಮಸ್ಕಾರ ಗಜಲ್ ಪ್ರಿಯರೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ತಮ್ಮ ಮುಂದೆ ನಾನು ನನ್ನದೇ ಆದಂತ ಗಜಲ್ಗಳ ಉಚ್ಚದ ಕಾರ್ಯಕ್ರಮವನ್ನ ಇಡ್ತಾ ಬಂದಿದ್ದೇನೆ. ಅದರದ 33ನೇ ಸಂಚಿಕೆಯನ್ನ ತಮಗೆ ಸಾದರಪಡಿಸಲು ಸಂತೋಷವೆನಿಸುತ್ತದೆ. ಈ ಸಂಚಿಕೆಯಲ್ಲೂ ಖ್ಯಾತ ಉರ್ದು ಗಜಲ್ಕಾರ್ ಕವಿ ಮೀರ್ ಸಖಿ ಮೀರ್ ಅವರ ಅದ್ಭುತ ಗಜಲನ್ನ ತಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೇನೆ. ಇದು ಒಂದು ದೀರ್ಘ ಗಜಲ್ ಆಗಿದೆ. 14 ಶೇರ್ಗಳನ್ನ ಒಳಗೊಂಡಿದೆ. ಅದರ ಕನ್ನಡದಲ್ಲಿ ಭಾವಾಂತರ, ಅದೇ ಗಜಲದ ಹಿನ್ನೆಲೆಯಲ್ಲಿ ನನ್ನ ಅನುಭವದ ಆಧಾರದ ಮೇಲೆ ಬರುವಂತಹ ಕನ್ನಡ ಗಜಲನ್ನು ಕೂಡ ನಾನು ತಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೇನೆ. ಖ್ಯಾತ ಉರ್ದು ಕವಿ ಮೀರ್ ಸಖಿ ಮೀರರ ಈ ಒಂದು ಅದ್ಭುತ ಗಜಲ್ ಕೂಡ ಮನುಷ್ಯನ ಬದುಕಿನ ಮೇಲೆ, ಇರುವಿಕೆ ಮೇಲೆ ಬೆಳಕನ್ನು ಚೆಲ್ಲಿದೆ. ಬದುಕಿನ ಪುರುಷಾರ್ಥವನ್ನ ಪ್ರಶ್ನೆ ಮಾಡ್ತಾ ಇದೆ. ಅದರ ಸಾರಾಂಶ ಹೀಗಿದೆ: ಸಾಧು ಸಂತರ ಆಶೀರ್ವಾದದ ಭೂಮಂಡಲವಿದು. ಎಲ್ಲರೂ ಪರಸ್ಪರ ಕಚ್ಚಾಡದೆ ಸುಖವಾಗಿರಬೇಕು. ಜಗತ್ತು ಯಾರನ್ನೂ ಅವಲಂಬಿಸಿಲ್ಲ. ನಮ್ಮ ಪಾತ್ರ ನಾವು ನಿರ್ವಹಿಸಿ ಹೋಗಬೇಕು. ಇಲ್ಲಿ ಎಲ್ಲವೂ ಕಾರಣಮಯ. ಅಂತ್ಯದಲ್ಲಿ ಎಲ್ಲವನ್ನೂ ತೊರೆಯಬೇಕು. ಆದಾಗ್ಯೂ ಪ್ರೇಮದ ಹಂಬಲ, ಕಣ್ಣಲ್ಲಿ ನೀರು ಕೊಟ್ಟು ಹೋಗುವುದು, ಪ್ರಾರ್ಥನೆ, ಮೂರ್ತಿ ಪೂಜೆ ಎಲ್ಲವೂ ನಡೆಯುವುದು. ನಾವು ಮಾತ್ರ ಋತುವಿನ ಹೂಗಳಂತೆ ಬಂದು ಹೋಗುವುದು. ನಮ್ಮ ಪಾಪ ಪುಣ್ಯಗಳನ್ನು ನಾವೇ ತೊಳೆದು ಹೋಗಬೇಕು. ಭಾವಗೀತೆ ರಚಿಸುವುದರಲ್ಲಿಯೇ ಜೀವ ಸವಿಯಿತು. ಜಗಕ್ಕೆ ಬಂದು ಏನು ಮಾಡಿದಿ? ಈ ಪ್ರಶ್ನೆ ಸದಾ ಕಾಡಿತು. ಈ ಎಲ್ಲ ಭಾವನೆಗಳು ಗಜಲದ 14 ಶೇರಗಳಲ್ಲಿ ಹರಿದು ಬರ್ತಾ ಇವೆ. ಮೀರರ ಈ ಅದ್ಭುತ ಗಜಲದ ಮೊದಲನೇ ಸೇರ್ ಮತ್ಲ ಹೀಗಿದೆ: ಫಕೀರಾನ್ ಆಯೆ सदा कर चले, फकीरा आए सदा कर चले, कि मियाँ खुश रहो, हम दुआ कर चले, कि मियाँ खुश रहो, हम दुआ कर चले. ಇಲ್ಲಿ ಸದಾ ಮತ್ತು ದುವಾ ಇದು ಕಾಫಿಯಾ ಇದೆ. ಕರ್ ಚಲೆ ಇದು ಬದಲಿದೆ. ಅದನ್ನೇ ಕನ್ನಡದಲ್ಲಿ ಸಂತರು ಬಂದರು ಸಾರಿ ಹೇಳಿ ಹೋದರು. ಸಂತರು ಬಂದರು ಸಾರಿ ಹೇಳಿ ಹೋದರು. ಯಜಮಾನರೇ ಸುಖವಾಗಿರಿ, ನಾವು ಹಾರೈಸಿ ಹೋದೆವು. ಇಲ್ಲಿ ಹೇಳಿ ಹಾರೈಸಿ ಕಾಫಿಯಾ ಇದೆ. ಹೋದೆವು ಇದೇನಿದೆ ಅದೀಸಿದೆ. ಗಜಲದ 2ನೇ ಸೇರ್: जो तुझ बिन न जीने को कहते थे हम, जो तुझ बिन न जीने को कहते थे हम, जो इस अहद को अब वफा कर चले, ಕನ್ನಡದಲ್ಲಿ ನೀನಿಲ್ಲದೆ ಬದುಕಲಾರೆ ಹೇಳುತ್ತಿದ್ದೆವು ನಾವು, ಹಾಗೆ ಈ ಜಗಕ್ಕೀಗ ಒಳ್ಳೆಯದ ಮಾಡಿ ಹೋದೆವು. ಗಜಲದ 3ನೇ ಸೇರ್: ಶಿಫಾ अपनी तकदीर ही में न थी, कि मुकद्दर तक
तो दवा कर चले, तो दवा कर चले, मुखद्दर तक तो ದವಾ ಕರ್ ಚಲೆ. ಕನ್ನಡದಲ್ಲಿ ವಾಸಿಯಾಗುವುದು ನಮ್ಮ ಹಣೆಬರದಲ್ಲಿ ಇಲ್ಲ, ವಾಸಿಯಾಗುವುದು ನಮ್ಮ ಹಣೆಬರದಲ್ಲಿ ಇಲ್ಲ, ಸಾಧ್ಯವಾಗುವ ತನಕ ಸಾಧ್ಯವಾಗುವ ತನಕ ಹಾರೈಸಿ ಹೋದರು, ಸಾಧ್ಯವಾಗುವ ತನಕ ಹಾರೈಸಿ ಹೋದರು. ಗಜಲದ 4ನೇ ಸೇರ್. ಪಡೆ ಐಸೆ असबाब, पड़े ऐसे असबाब पयाने कार, पड़े ऐसे असबाब पयाने कार कि नाचार यूं, कि नाचार यूं जी जलाकर चले, जी जलाकर चले. ಕನ್ನಡದಲ್ಲಿ ಉಳಿಯಿತು ಇಂತಹ ಕಾರಣ ಅಂತ್ಯದಲ್ಲಿ, ಉಳಿಯಿತು ಇಂತಹ ಕಾರಣ ಅಂತ್ಯದಲ್ಲಿ, ಅಸಂತುಷ್ಟತೆಯಲ್ಲಿ ಅಸಂತುಷ್ಟತೆಯಲ್ಲಿ ಹೀಗೆ ಮನ ಉರಿಸಿ ಹೋದರು, ಹೀಗೆ ಮನ ಉರಿಸಿ ಹೋದರು. ಗಜಲದ 5ನೇ ಸೇರ್. ಓ ಕ್ಯಾ ಚೀಜ್ ಹೈ, ಓ ಕ್ಯಾ ಚೀಜ್ ಹೈ ಆಹ ಜಿಸ್ಕೆ ಲಿಯೆ, ಆಹ ಜಿಸ್ಕೆ ಲಿಯೆ ಹರ್ ಇಕ್ ಚೀಜ್ ಸೆ, हर एक चीज से दिल उठाकर चले, दिल उठाकर चले. ಕನ್ನಡದಲ್ಲಿ ಅದೇನು ಮಹಾವಸ್ತು, ಅದೇನು ಮಹಾವಸ್ತು ಕಣ್ಣೀರು ಸುರಿಸಲು, ಅದೇನು ಮಹಾವಸ್ತು ಕಣ್ಣೀರು ಸುರಿಸಲು ಪ್ರತಿಯೊಂದರ ಮೇಲಿನ ಮನ ತೊರೈಸಿ ಹೋದರು, ಪ್ರತಿಯೊಂದರ ಮೇಲಿನ ಮನ ತೊರೈಸಿ ಹೋದರು. ಗಜಲದ 6ನೇ ಸೇರ್. कोई ना उम्मीदान, कोई ना उम्मीदान करते निगाह, कोई ना उम्मीदान करते निगाह सो तीम हमसे, सो तीम हमसे मुंह भी छुपा कर चले, मुंह भी छुपा कर चले. ಕನ್ನಡದಲ್ಲಿ ಕಂಗಳ್ಯಾವುದೇ ನಿರಾಶೆ ಮಾಡುವುದಿಲ್ಲ, ಕಂಗಳ್ಯಾವುದೇ ನಿರಾಶೆ ಮಾಡುವುದಿಲ್ಲ, ಆದರೂ ನಮಗೆ ಏನು ಹೇಳದೆ ಬಾಯಿ ಮುಚ್ಚಿ ಹೋದರು, ನಮಗೂ ಏನೂ ಹೇಳದೆ ಬಾಯಿ ಮುಚ್ಚಿ ಹೋದರು. ಗಜಲದ 7ನೇ ಸೇರ್. ಬಹುತ್ ಆರಜೂ ಥी, बहुत आरज़ू थी गली की तेरी, बहुत आरज़ू थी गली की तेरी सो यहाँ से लहू में नहाकर चले, सो यहाँ से ಲಹು ಮೇ ನಹಾಕರ್ ಚಲೆ. ಕನ್ನಡದಲ್ಲಿ ನಿನ್ನ ಓಣಿಯ ಬಯಕೆ ಬಹಳ ಇತ್ತು, ನಿನ್ನ ಓಣಿಯ ಬಯಕೆ ಬಹಳ ಇತ್ತು, ಹೀಗಾಗಿ ಇಲ್ಲಿಂದ ನಾವು ರಕ್ತದ ಸ್ನಾನ ಮಾಡಿ ಹೋದೆನು, ರಕ್ತದ ಸ್ನಾನ ಮಾಡಿ ಹೋದೆ. ಗಜಲದ 8ನೇ ಸೇರ್. ದಿಕಾಯಿ ದಿಯೇ ಯೂಂ ಬೇಖುದಿ ಕಿಯಾ, दिखाई दिए यूं बेखुदी किया हमने आपसे भी जुदा कर चले, जुदा कर चले. ತೋರಿಸಿಕೊಟ್ಟಿ ಏಕೆ ಏಕಾಂತದಲ್ಲಿ ಹಂಬಲದ ಬೆಂಕಿ, ತೋರಿಸಿಕೊಟ್ಟಿ ಏಕೆ ಏಕಾಂತದಲ್ಲಿ ಹಂಬಲದ ಬೆಂಕಿ ನಾನೇನೆ ನಿನ್ನಿಂದ ಅಲಗಿಸಿ ಹೋದೆನು, ನಾನೇನೆ ನಿನ್ನಿಂದ ಅಲಗಿಸಿ ಹೋದೆನು. गजलद 9ನೇ ಸೇರ್. जब भी सदा करते ही, जब भी सजदा करते ही करते गए, जब भी सजदा करते ही करते गए हक़े बंदगी हम अदा कर चले, हक़े बंदगी हम अदा कर चले. ಕನ್ನಡದಲ್ಲಿ ಹಣೆ ನೆಲಕ್ಕೆ ಹಚ್ಚಿ ಪ್ರಾರ್ಥನೆ ಸಲ್ಲಿಸುತ್ತಾ ನಡೆದನು, ಹಣೆ ನೆಲಕ್ಕೆ ಹಚ್ಚಿ ಪ್ರಾರ್ಥನೆ ಸಲ್ಲಿಸುತ್ತಾ ನಡೆದನು, ವಿಧೇಯಕ ಹಕ್ಕನ್ನು ಸಲ್ಲಿಸಿ ಹೋದೆನು, ವಿಧೇಯಕ ಹಕ್ಕನ್ನು ಸಲ್ಲಿಸಿ ಹೋದೆನು. ಗಜಲದ 10ನೇ ಸೇರ್. परस्तिश की यहाँ तक कि ऐ बुत तुझे नजर में सबों की
नजर में सबों की खुदा कर चले, नजर में सबों की खुदा कर ಚಲೆ. ಕನ್ನಡದಲ್ಲಿ ಓ ಮೂರ್ತಿಯೇ ನಿನಗೆ ಹೊಗಳುವ ತನಕ, ಓ ಮೂರ್ತಿಯೇ ನಿನಗೆ ಹೊಗಳುವ ತನಕ ಎಲ್ಲರ ದೃಷ್ಟಿಯಲ್ಲಿಯೂ ಎಲ್ಲರ ದೃಷ್ಟಿಯಲ್ಲಿಯೂ ಎಲ್ಲಿಯೂ ದೇವರನ್ನು ಮಾಡಿ ಹೋದರು, ದೇವರನ್ನು ಮಾಡಿ ಹೋದರು. ಗಜಲದ 11ನೇ ಸೇರ್. ಜಡೆ ಫೂಲ್ ಜಿಸ್ ರಂಗ್, जड़े फूल जिस रंग गुलशन से यूं, जड़े फूल जिस रंग गुलशन से यूं, चमन में जहां के, चमन में जहां के हम आकर चले, हम आकर चले. ಕನ್ನಡದಲ್ಲಿ ಕೊಂಬೆಯಿಂದ ಉದುರಿತು ಹೂ, ಕೊಂಬೆಯಿಂದ ಉದುರಿತು ಹೂ, ಆ ಬಣ್ಣದು ಹೀಗೆ, ಹೂ ಆ ಬಣ್ಣದು ಹೀಗೆ, ಆ ಹೂದೋಟದಲ್ಲಿ, ಆ ಹೂದೋಟದಲ್ಲಿ ನಾವು ಬಂದು ಇದ್ದಲ್ಲಿ ಹೋದೆವು, ನಾವು ಬಂದು ಇದ್ದಲ್ಲಿ ಹೋದೆವು. ಗಜಲದ 12ನೇ ಸೇರ್. ನ ದಿಖಾ ನ ದೇಖಾ ಗಮ್ ಎ ದೋಸ್ತಾ, ನ ದೇಖಾ ಗಮ್ ಎ ದೋಸ್ತಾ ಶುಕ್ರ ಹೈ, ನ ದೇಖಾ ಗಮ್ ಎ ದೋಸ್ತಾ ಶುಕ್ರ ಹೈ, ಹಮಿ ದಾಗ್ ಅಪನಿ, ಹಮಿ ದಾಗ್ ಅಪನಿ ದಿಖಾಕರ್ ಚಲೆ, ಹಮಿ ದಾಗ್ ಅಪನಿ ದಿಖಾಕರ್ ಚಲೆ. ಕನ್ನಡದಲ್ಲಿ ಸ್ನೇಹದ ದುಃಖ ನೋಡಲಿಲ್ಲ, ಸ್ನೇಹದ ದುಃಖ ನೋಡಲಿಲ್ಲ, ಒಳ್ಳೆಯದೇ ಆಯಿತು, ಒಳ್ಳೆಯದೇ ಆಯಿತು, ನಮ್ಮ ಕಳಂಕವನ್ನು, ನಮ್ಮ ಕಳಂಕವನ್ನು ನಾವೇ ತೋರಿಸಿ ಹೋದೆವು, ನಾವೇ ತೋರಿಸಿ ಹೋದೆವು. ಗಜಲದ 13ನೇ ಸೇರ್. ಗೈ ಉಮ್ರ, गई उम्र दर बंद फिकर ए गजल, दर बंद ए फिकर ए गजल, सो इन फन को, सो इस फन को ऐसा बढ़ाकर चले, सो इस फन को ऐसा बढ़ाकर चले. ಕನ್ನಡದಲ್ಲಿ ಗಜಲದ ಚಿಂತೆ ಬಾಗಿಲದಲ್ಲಿಯೇ, ಗಜಲದ ಚಿಂತೆ ಬಾಗಿಲದಲ್ಲಿಯೇ ಆಯುಷ್ಯ ಕಳೆಯಿತು, ಆಯುಷ್ಯ ಕಳೆಯಿತು. ಹೀಗೆ ಈ ಕಲೆಯನ್ನು, ಹೀಗೆ ಈ ಕಲೆಯನ್ನು ಉನ್ನತಿಸಿ ಹೋದೆನು, ಉನ್ನತಿಸಿ ಹೋದೆ. ಗಜಲದ ಕೊನೆ ಸೇ ಮಕ್ತ ಸ್ವಲ್ಪ ಲಕ್ಷಗುಡ್ಡಿ ಕೇಳಿ. ಕಹೇ ಕ್ಯಾ, ಕಹೇ ಕ್ಯಾ ಜೋ ಪೂಛೆ ಕೋಯಿ, ಕಹೇ ಕ್ಯಾ ಜೋ ಪೂಛೆ ಕೋಯಿ हमसे मीर, कहें क्या जो पूछे कोई हमसे मीर, जहां में तुम आए थे, जहां में तुम आए थे क्या कर चले, क्या कर चले. ಕನ್ನಡದಲ್ಲಿ ಏನೆಂದು ಹೇಳಲಿ, ಏನೆಂದು ಹೇಳಲಿ ಯಾರಾದರೂ ಕೇಳಿದರೆ ಮೀರ್, ಏನೆಂದು ಹೇಳಲಿ ಯಾರಾದರೂ ಕೇಳಿದರೆ ಮೀರ್, ನೀವು ಜಗದಲ್ಲಿ ಬಂದು, ನೀವು ಜಗದಲ್ಲಿ ಬಂದು ಏನು ಮಾಡಿ ಹೋದಿರಿ, ಏನು ಮಾಡಿ ಹೋದರು, ಏನು ಮಾಡಿ ಹೋದರು. ಮೀರರ ಈ ಅದ್ಭುತ ಗಜಲದ ಹಿನ್ನೆಲೆಯಲ್ಲಿಯೇ, ಅದರ ನೆರಳಲ್ಲಿಯೇ ನನ್ನ ಅನುಭವ ಬಳಸಿಕೊಂಡು ಕನ್ನಡದ ಗಜಲನ್ನ ನಾನು ತಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೇನೆ. ನನ್ನ ಗಜಲದ ಮೊದಲನೇ ಸೇರ್ ಅಂದ್ರೆ ಮತ್ಲ ಹೀಗಿದೆ. ಸಾಧು ಸಂತರು ಯಾವಾಗಲೂ, ಸಾಧು ಸಂತರು ಯಾವಾಗಲೂ ಈ ಜಗಕ್ಕೆ ಒಳ್ಳೆಯದೇ ಮಾಡಿ ಹೋದರು, ಒಳ್ಳೆಯದೇ ಮಾಡಿ ಹೋದರು. ಇದ್ದವರು ಸುಖವಾಗಿರಿ, ಇದ್ದವರು ಸುಖವಾಗಿರಿ ಎಂದು ಆಶೀರ್ವಾದವೇ ಮಾಡಿ ಹೋದರು, ಇದ್ದವರು ಸುಖವಾಗಿರಿ ಎಂದು ಆಶೀರ್ವಾದವೇ ಮಾಡಿ ಹೋದರು. ಒಳ್ಳೆಯದೇ ಆಶೀರ್ವಾದವೇ ಇವು ಕಾಫ್ಯ ಇವೆ. ಮಾಡಿ ಹೋದರು, ಮಾಡಿ ಹೋದರು ಇದು ಪ್ರದೀಪ್ ಇದೆ. ಗಜಲದ 2ನೇ ಸೇರ್. ನೀನಿಲ್ಲದೆ ಬದುಕೇನು ಅಂದವರು, ನೀನಿಲ್ಲದೆ ಬದುಕೇನು ಅಂದವರು, ಅವರಿಲ್ಲದೆ ಬದುಕಿದರು, ಅವರಿಲ್ಲದೆ ಬದುಕಿದರು. ಯಾರಿದ್ದರೇನು ಇಲ್ಲದಿದ್ದರೇನು, ಯಾರಿದ್ದರೇನು ಇಲ್ಲದಿದ್ದರೇನು, ಒಳ್ಳೆಯದನ್ನೇ ಮಾಡಿ ಹೋದರು, ಒಳ್ಳೆಯದನ್ನೇ ಮಾಡಿ ಹೋದರು.
ನನ್ನ ಗಜಲದ ಮೂರನೇ ಸೇರ್. ಬದುಕಿನಲ್ಲಿ ಯಾವ ದುಃಖವೂ ಯಾವ ಗಾಯವೂ ನಮ್ಮ ಕೈಯಲ್ಲಿಲ್ಲ. ಬದುಕಿನಲ್ಲಿ ಯಾವ ದುಃಖವೂ ಯಾವ ಗಾಯವೂ ನಮ್ಮ ಕೈಯಲ್ಲಿಲ್ಲ. ಹಾರೈಕೆ ಹೊರತು ಮತ್ತೇನಿಲ್ಲ. ಅವರು ಹಾರೈಕೆ ಮಾಡಿ ಹೋದರು. ಗಜಲದ ನಾಲ್ಕನೇ ಸೇರ್. ಹುಟ್ಟು ಸಾವು ನೋವು ಮತ್ಸರ ಪ್ರೀತಿ ಎಲ್ಲದಕ್ಕೂ ಕಾರಣವೇ ಮೂಲ. ಕಾರಣ ಅರಿಯದೆ ದ್ವೇಷದಲ್ಲಿ ತುಪ್ಪ ಬೆಂಕಿಗೆ ಸುರಿಸಿ ಹೋದರು. ಗಜಲದ ಐದನೇ ಸೇರ್. ಕಣ್ಣೀರು ಹಾಕುವುದೇನು ಮಹಾಕಾರ್ಯ, ಅದು ಮನಸ್ಥಿತಿ ಫಲ. ಮುಗ್ಧ ಮನದೊಂದಿಗೆ ಆಟವಾಡಿ ಕಂಗಳಲ್ಲಿ ನೀರೇ ಹರಿಸಿ ಹೋದರು. ನನ್ನ ಗಜಲದ ಆರನೇ ಸೇರ್. ಕಣ್ಣುಗಳು ನಿರಾಶೆಯಾಗದೆ ಸಮಾಧಾನವನ್ನು ಹುಡುಕುತ್ತವೆ. ಆದರೂ ಪ್ರೇಮ ಬಾಯಿ ಬಿಡದಂತೆ ನಿಟ್ಟುಸಿರನ್ನೇ ಬಿಡಿಸಿ ಹೋದರು. ಮುಂದಿನ ಸೇರಿ ಹೇಳ್ತಿದೆ. ನಿನ್ನ ಮನೆ ಸುತ್ತಿ ಆ ದರ್ಶನ ಭಾಗ್ಯ ಅಪೇಕ್ಷಿಸಿದೆ. ಆದರೆ ದರ್ಶನವಾಗದಾಗ ಅಪೇಕ್ಷೆಗಳೇ ಬೂದಿಯಾಗಿ ಹೋದವು. ಎಂಟನೇ ಸೇರಿ ಹೇಳ್ತಿದೆ. ಕಂಡು ನಿನ್ನ ಪ್ರೇಮದ ಗಾಢತೆಯನ್ನಲ್ಲಿ ಎನಗೆ ಹುಚ್ಚನೆಂದರು. ಹುಚ್ಚತನದ ಮೇಲೆ ನಿನ್ನಿಂದ ಕರುಣಿಸದೆ ಬೇರ್ಪಡಿಸಿ ಹೋದರು. ಗಜಲದ ಒಂಬತ್ತನೇ ಸೇರ್. ಎಷ್ಟು ಬೇಡಿಕೊಂಡರೂ ದೇವರಲ್ಲಿ ಹಣೆ ಹಚ್ಚಿ ಸಿಗಲಿಲ್ಲ ನ್ಯಾಯ. ಎನ್ನ ಹಂಬಲ ಹಂಗಿಸಿ ಎನ್ನ ವಿಧೇಯಕತೆ ಮೊದಲಿಸಿ ಹೋದರು. ಹತ್ತನೇ ಸೇರಿ ಹೇಳ್ತಿದೆ. ಹೊಗಳಿ ನಿನ್ನನ್ನು ಮೂರ್ಖನಾದೆ ನಾನು. ನೀ ಮೂರ್ತಿಯಾದೆ. ನಾನು ಬಲಿಯಾದೆ. ನೀವು ಎಲ್ಲರ ದೃಷ್ಟಿಯಲ್ಲಿಯೇ ದೇವರಾಗಿ ಹೋದರು. ಮುಂದಿನ ಸರಿ ಹೇಳ್ತಿದೆ. ವಸಂತ ಅರಳಿಸಿದನು ಹೂ ಬೇರ್ಪಟ್ಟಿತು ಹೂದೋಟದಿಂದ ಹೇಗೆ ಹಾಗೆ ಬಂದು ಹೀಗೆ ಈ ಲೋಕದಲ್ಲಿ ನಾವುಗಳೇ ಅಗಲಿ ಹೋದೆವು. ಗಜಲದ 12 ಸೇರ್. ಗೆಳೆತನದ ಅಗಲಿಕೆ ದಿನ ನೋಡಲಿಲ್ಲ. ಅದು ನಮ್ಮ ಸುದೈವ. ನಾವು ಮಾಡಿದ ಆ ಕಳಂಕಗಳನ್ನು ನಾವೇ ತೊಳೆಯಿಸಿ ಹೋದೆವು. ಗಜಲದ 13 ಸೇರ್. ಬೆನ್ನತ್ತಿ ದಿನನಿತ್ಯ ಆಯುಷ್ಯ ಸವಿಸಿ ಆಯಿತು. ಕಾವ್ಯ ಕನ್ನಿಕೆ ಬಾಗಿಲಲ್ಲಿ ಅವಳ ಭಾವನೆ ಸೌಂದರ್ಯವನ್ನೇ ಉನ್ನತಿಸಿ ಹೋದೆವು. ಗಜಲದ ಕೊನೆ ಸೇರ್ ಮತ್ತ ಹೀಗೆ ಹೇಳ್ತಿದೆ. ನಿನ್ನ ಅಣುಕಿಸಲು ಕೇಳಿದವರಿಗೆ ಹೆಮ್ಮೆಯಿಂದ ಹೇಳು ಅರ್ಜುನ.
ನಿನ್ನ ಅಣಕಿಸಲು ಕೇಳಿದವರಿಗೆ ಹೆಮ್ಮೆಯಿಂದ ಹೇಳು ಅರ್ಜುನ, ಹೆಮ್ಮೆ ಇದೆ ನಾವು ಬಂದ ನಮ್ಮ ಕೆಲಸ ತೀರಿಸಿ ಹೋದೆವು. ಹೆಮ್ಮೆ ಇದೆ ನಾವು ಬಂದು ನಮ್ಮ ಕೆಲಸವನ್ನೇ ತೀರಿಸಿ ಹೋದೆವು, ನಮ್ಮ ಕೆಲಸವನ್ನೇ ತೀರಿಸಿ ಹೋದೆವು. ಗಜಲ್ ಪ್ರಿಯರೇ ಬಂಧುಗಳೇ, ಮೀರರ ಅದ್ಭುತ ಗಜಲನ್ನ ನಾನು ತಮ್ಮ ಮುಂದೆ ಸಾದರಪಡಿಸಿದೆ. ನನಗನಿಸ್ತಿದೆ ತಾವು ಕೂಡ ನನ್ನಂತೆ ಅದನ್ನ ಎಂಜಾಯ್ ಮಾಡಿರಬಹುದು. ಅದರ ಭಾವಾಂತರ ಕನ್ನಡದಲ್ಲಿಯ ಮತ್ತು ನನ್ನದೇ ಆದಂತಹ ಕನ್ನಡ ಗಜಲನ್ನೂ ಕೂಡ ನಾನು ತಮ್ಮೊಂದಿಗೆ ಹಂಚಿಕೊಂಡಿರುವೆ. ದಯವಿಟ್ಟು ಲೈಕ್ ಮಾಡುವುದನ್ನು ಮರಿಬೇಡಿ. ಈ ಗಜಲ್ ಸಾಲಗಳ ಮೇಲೆ ಟಿಪ್ಪಣಿ ಬರೆಯುವುದನ್ನು ಮರಿಬೇಡಿ. ಏನೇ ಬರೀರಿ, ಟಿಪ್ಪಣಿ ಬರೆಯಿರಿ. ಟೀಕೆಗೂ ಸ್ವಾಗತ ಇದೆ, ಪ್ರಶಂಸೆಗೂ ಸ್ವಾಗತ ಇದೆ. ಇದನ್ನು ನನ್ನ ಚಾನಲ್ ಅನ್ನ ನಿತ್ಯ ತಾವು ಫಾಲೋ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಈ ಚಾನಲ್ ನನ್ನ ಈ ಗಜಲ್ ಏನು ತಮ್ಮ ಮುಂದೆ ಇಡ್ತಾ ಇದ್ದೇನೆ, ಈ ನನ್ನ ಯೂಟ್ಯೂಬ್ ಚಾನಲ್ ಏನಿದೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಸುವುದನ್ನ ಮರಿಬೇಡಿ. ಇದು ಇನ್ನೂ ಸಾಹಿತ್ಯದಲ್ಲಿ ಹೆಚ್ಚು ವಿಚಾರಗಳನ್ನ ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಿದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಅದ್ಭುತ ಗಜಲದೊಂದಿಗೆ, ಮೀರರ ಅದ್ಭುತ ಗಜಲದೊಂದಿಗೆ ನಾನು ತಮ್ಮ ಮುಂದೆ ಮತ್ತೆ ಬರುವೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.